ನಾಳೆ ಆಗಸ್ಟ್ 21ರಂದು ಭಾರತ್ ಬಂದ್ಗೆ ಸೂಚನೆ. ನಾಳೆ ಭಾರತ್ ಬಂದ್ಗೆ ಏನೆಲ್ಲ ಸಿಗುತ್ತೆ, ಏನೆಲ್ಲ ಸಿಗಲ್ಲ ಮತ್ತು ಶಾಲಾ ಕಾಲೇಜುಗಳು ರಜೆ ಇರುತ್ತಾ ಅಥವಾ ಬಂದ್ ಇರುತ್ತಾ, ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ನಾಳೆ ಆಗಸ್ಟ್ 21ರಂದು ಇಡೀ ದೇಶಾದ್ಯಂತ ಭಾರತ್ ಬಂದ್ಗೆ ಮೀಸಲಾತಿ ಬಚಾವೋ ಸಂಘರ್ಷ ಸಮಿತಿಯು ಕರೆ ನೀಡಿದೆ. ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಪ್ರತಿಭಟಿಸಲು ಮೀಸಲಾತಿ ಬಚಾವೋ ಸಂಘರ್ಷ ಸಮಿತಿಯು ಆಗಸ್ಟ್ 21ರಂದು ರಾಷ್ಟ್ರವ್ಯಾಪ್ತಿ ಬಂದ್ಗೆ ಕರೆ ನೀಡಿದೆ. ಯಾಕೆ ಅಂತಂದರೆ ಆಗಸ್ಟ್ 1ರಂದು ಸರ್ವೋಚ್ಚ ನ್ಯಾಯಾಲಯವು ಪರಿಶಿಷ್ಟ ಜಾತಿಗಳು ಮತ್ತು ಪರಿಶಿಷ್ಟ ಪಂಗಡದವರಿಗೆ ಉಪವರ್ಗಗಳನ್ನು ರಚಿಸಲು ರಾಜ್ಯಗಳಿಗೆ ಅನುಮತಿ ನೀಡಿದೆ. ನಿಜವಾಗಿಯೂ ಅಗತ್ಯವಿರುವವರಿಗೆ ಮೀಸಲಾತಿಯನ್ನು ಆದ್ಯತೆ ನೀಡಬೇಕು ಎಂದು ಹೇಳಿದೆ. ಆದರೆ ಸರ್ವೋಚ್ಚ ನ್ಯಾಯಾಲಯವು ಈ ತೀರ್ಪನ್ನು ವಿರೋಧಿಸಿ ಮತ್ತು ನ್ಯಾಯಾಲಯದ ಆದೇಶವನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಭಾರತ್ ಬಂದ್ ನಡೆಸಲು ಇವಾಗ ನಾಳೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ನಾಳೆ ನಿಮಗೆ ಏನೆಲ್ಲ ಸೇವೆಗಳು ಸಿಗುತ್ತೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಒಂದನೇದಾಗಿ ನಿಮಗೆ ತುರ್ತು ಮತ್ತು ಆಂಬುಲೆನ್ಸ್ ಸೇವೆಗಳು ಇರುತ್ತೆ. ಅದೇ ರೀತಿ ಆಸ್ಪತ್ರೆಗಳು ಅಥವಾ ವೈದ್ಯಕೀಯ ಸೇವೆಗಳು ಕೂಡ ನಿಮಗೆ ಎಂದಿನಂತೆ ಲಭ್ಯವಿರುತ್ತೆ. ಅದೇ ರೀತಿ ಪೊಲೀಸ್ ಸೇವೆಗಳು ಕೂಡ ಎಂದಿನಂತೆ ನಡೀತಾ ಇರುತ್ತೆ. ಅದೇ ರೀತಿ ಅಗತ್ಯ ಇರುವಂಥ ಔಷಧಿಗಳನ್ನು ಕೂಡ ನೀವು ಪಡೆಯಬಹುದಾಗಿದೆ. ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು ಮತ್ತು ಶಾಲಾ ಕಾಲೇಜುಗಳು ಯಾವುದೇ ಕಾರಣಕ್ಕೂ ರಜೆ ಇರುವುದಿಲ್ಲ, ಎಂದಿನಂತೆ ಅವು ಚಾಲ್ತಿಯಲ್ಲಿ ಇರುತ್ತವೆ ಅಂತ ತಿಳಿಸಿರುವಂಥದ್ದು. ಹಾಗಾಗಿ ನಾಳೆ ಇವೆಲ್ಲವೂ ಕೂಡ ನಿಮಗೆ ಲಭ್ಯವಿರುತ್ತೆ. ಯಾವುದೇ ಕಾರಣಕ್ಕೂ ಇವುಗಳು ಕೂಡ ಭಾರತ್ ಬಂದ್ ಆದರೂ ಕೂಡ ಇವುಗಳು ನಿಮಗೆ ಎಂದಿನಂತೆ ಸಿಗುತ್ತವೆ ಅಂತ ಒಂದು ಸರ್ಕಾರವು ಒಂದು ಮಾಹಿತಿಯನ್ನು ಬಿಟ್ಟಿರುವಂಥದ್ದು.